ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಟೆಕ್ನೋಫಿಲಿಕ್ ಕಲ್ಚರ್ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಾವು CSS ಪೊಸಿಷನ್ ಪ್ರಾಪರ್ಟಿ ಬಗ್ಗೆ ಕಲ್ತಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ CSS ವಿಸಿಬಿಲಿಟಿ ಪ್ರಾಪರ್ಟಿ ಬಗ್ಗೆ, ಹಾಗೇನೆ CSS ಅಲ್ಲಿ Z ಇಂಡೆಕ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ವಿಸಿಬಿಲಿಟಿ ಮತ್ತೆ Z ಇಂಡೆಕ್ಸ್ ನ ನಾವು ಒಂದು ಎಲಿಮೆಂಟ್ ನ ಸ್ಟ್ಯಾಕಿಂಗ್ ಆರ್ಡರ್ ಮತ್ತೆ ಡಿಸ್ಪ್ಲೇನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಅಂತಂದ್ರೆ ಯಾವ ಎಲಿಮೆಂಟ್ ಕಾಣಿಸ್ಬೇಕು, ಯಾವ ಎಲಿಮೆಂಟ್ ಕಾಣಿಸ್ಬಾರ್ದು, ಯಾವ ಎಲಿಮೆಂಟ್ ಮೇಲೆ ಯಾವ ಎಲಿಮೆಂಟ್ ಇರಬೇಕು ಅನ್ನೋದನ್ನ ಡಿಟರ್ಮೈನ್ ಮಾಡೋದಕ್ಕೋಸ್ಕರ ನಾವು ಈ ವಿಸಿಬಿಲಿಟಿ ಮತ್ತೆ Z ಇಂಡೆಕ್ಸ್ ನ ಯೂಸ್ ಮಾಡ್ಕೋತೀವಿ. ಸೊ ಮೊದಲನೇದಾಗಿ ವಿಸಿಬಿಲಿಟಿ ಪ್ರಾಪರ್ಟಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ವಿಸಿಬಿಲಿಟಿ ಪ್ರಾಪರ್ಟಿ ಏನ್ ಡಿಟರ್ಮೈನ್ ಮಾಡತ್ತಪ್ಪ ಅಂತಂದ್ರೆ, ಒಂದು ಎಲಿಮೆಂಟ್ ಕಾಣಿಸ್ಬೇಕಾ ಬೇಡವಾ, ಅಥವಾ ಅಕಸ್ಮಾತ್ ನಾನು ಇವಾಗ ಎಲಿಮೆಂಟ್ ನ ಹೈಡ್ ಮಾಡಿದ್ರೆ ಆ ಎಲಿಮೆಂಟ್ ಡಿಸ್ಪ್ಲೇ ಇಂದ ಹೈಡ್ ಆಗಿರುತ್ತೆ, ಆದ್ರೆ ಅದಕ್ಕೆ ಲೇಔಟಿಗೆ ಏನ್ ಸ್ಪೇಸ್ ಕೊಟ್ಟಿರ್ತೀವಲ್ಲ ಆ ಸ್ಪೇಸ್ ನ ಆಕ್ಯುಪೈ ಮಾಡ್ಕೊಂಡಿರುತ್ತೆ. ಸೊ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡಿಸ್ಪ್ಲೇ ನನ್ ಅಂಡ್ ವಿಸಿಬಿಲಿಟಿ ಹಿಡನ್. ಈ ವಿಸಿಬಿಲಿಟಿಲಿ ಬೇರೆ ಬೇರೆ ವ್ಯಾಲ್ಯೂಸ್ ಇರುತ್ತೆ. ಅಂತಂದ್ರೆ ಈ ವಿಸಿಬಿಲಿಟಿ ವಿಸಿಬಲ್ ಅಂತ ಕೊಡ್ಬೋದು. ಇಟ್ ಈಸ್ ಅ ಡಿಫಾಲ್ಟ್ ವ್ಯಾಲ್ಯೂ. ವಿಸಿಬಿಲಿಟಿ ವಿಸಿಬಲ್ ಕೊಡದೇ ಇದ್ರೂ ನಡೆಯುತ್ತೆ, ಅದು ಏನು ವ್ಯಾಲ್ಯೂ ಕೊಡದೇ ಇದ್ರು ಅದ್ರ ವ್ಯಾಲ್ಯೂ ವಿಸಿಬಲ್ ಅಂತಾನೆ ಇರುತ್ತೆ. ಸೊ ಬೇಸಿಕಲಿ ಇಟ್ ಈಸ್ ಅ ಡಿಫಾಲ್ಟ್ ವ್ಯಾಲ್ಯೂ. ನೆಕ್ಸ್ಟ್ ವ್ಯಾಲ್ಯೂ ಏನಿರುತ್ತೆ ಅಂತಂದ್ರೆ ವಿಸಿಬಿಲಿಟಿ ಹಿಡನ್. ಅಂತಂದ್ರೆ ಇವಾಗ ಒಂದು ಎಲಿಮೆಂಟ್ ನ ಹೈಡ್ ಮಾಡೋದಕ್ಕೋಸ್ಕರ ನಾವೇನು ಯೂಸ್ ಮಾಡ್ತೀವಿ, ಇದು ಡಿಸ್ಪ್ಲೇ ಇಂದ ಹೈಡ್ ಆಗುತ್ತೆ ಹೊರತು ಆ ಲೇಔಟಿಗೆ ಏನ್ ಸ್ಪೇಸ್ ಇರುತ್ತಲ್ಲ, ಸ್ಪೆಸಿಫೈ ಮಾಡಿರೋ ಸ್ಪೇಸ್ ಅದು ಹಾಗೆ ಇರುತ್ತೆ. ಇದ್ರ ಬದಲು ನಾವು ಡಿಸ್ಪ್ಲೇ ನನ್ ಕೂಡ ಯೂಸ್ ಮಾಡ್ಬೋದು ಅಂತ. ಈ ಕನ್ಫ್ಯೂಷನ್ಸ್ ತುಂಬಾ ಇರುತ್ತೆ ಈ ಡಿಸ್ಪ್ಲೇ ನನ್ ಮತ್ತೆ ಈ ವಿಸಿಬಿಲಿಟಿ ಹಿಡನ್ ಬಗ್ಗೆ. ಅದನ್ನ ನಾನು ಎಕ್ಸಾಂಪಲ್ ಕೋಡ್ ಮೂಲಕ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಸಿಬಿಲಿಟಿ ಕೊಲ್ಯಾಪ್ಸ್ ಅಂತ ಒಂದು ವ್ಯಾಲ್ಯೂ ಇರುತ್ತೆ. ಸೊ ಇದನ್ನ ನಾವು ಫಾರ್ ಟೇಬಲ್ ಎಲಿಮೆಂಟ್ಸ್ ಯೂಸ್ ಮಾಡ್ಕೋತಾ ಇದೀವಿ. ಈ ಎಲಿಮೆಂಟ್ ನ ಇವಾಗ ಒಂದು ಎಲಿಮೆಂಟ್ ರಿಮೂವ್ ಮಾಡ್ಬೇಕಪ್ಪ ನಾವು ಟೇಬಲ್ ಇಂದ, ಆದ್ರೆ ಅದು ಲೇಔಟ್ ಇಂದ ರಿಮೂವ್ ಆಗಲ್ಲ, ಡಿಸ್ಪ್ಲೇ ಇಂದ ಮಾತ್ರ ರಿಮೂವ್ ಆಗುತ್ತೆ ಒಂದು ಟೇಬಲ್ ಅಲ್ಲಿ. ಸೊ ಅದಕ್ಕೆ ನಾವು ವಿಸಿಬಿಲಿಟಿ ಕೊಲ್ಯಾಪ್ಸ್ ನ ಯೂಸ್ ಮಾಡ್ಕೋತೀವಿ, ತುಂಬಾ ಕಡಿಮೆ ಇದನ್ನ ಯೂಸ್ ಮಾಡೋದು. ಸೊ ಇನ್ನೊಂದಿರುತ್ತೆ ವಿಸಿಬಿಲಿಟಿ ಇನ್ಹೆರಿಟ್ ಅಂತ. ಅದು ತನ್ನ ಪೇರೆಂಟ್ ಇಂದ ಅದರ ವಿಸಿಬಿಲಿಟಿ ವ್ಯಾಲ್ಯೂನ ಇನ್ಹೆರಿಟ್ ಮಾಡ್ಕೊಂಡಿರುತ್ತೆ. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ವಿಸಿಬಿಲಿಟಿ ಇನ್ಹೆರಿಟ್. ಸೊ ಇವಾಗ ಕೋಡ್ ಮೂಲಕ ಒಂದೊಂದೇ ವಿಸಿಬಿಲಿಟಿ ಪ್ರಾಪರ್ಟಿ ಬಗ್ಗೆ ತಿಳ್ಕೊತಾ ಹೋಗೋಣ. ಸೊ ಇವಾಗ ಮೊದಲನೇದಾಗಿ ಇಲ್ಲಿ 4 ಬಾಕ್ಸ್ ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಕ್ಲಾಸ್ C1 ಅಂತ ಕೊಡ್ತಿದ್ದೀನಿ ಅಂಡ್ ID ಕೊಡೋಣ ಅದಕ್ಕೆ. ಸೊ ID ಹೆಸರು B1 ಆಗಿರ್ಲಿ, ಅಂದ್ರೆ ಬಾಕ್ಸ್ 1 ಅಂತ. ಸೊ ಇದೇ ತರ 4 ಬಾಕ್ಸಸ್ ಕ್ರಿಯೇಟ್ ಮಾಡ್ಕೊಳ್ಳೋಣ ವಿತ್ ಡಿಫ್ರೆಂಟ್ IDs ಬಟ್ ವಿತ್ ದ ಸೇಮ್ ಕ್ಲಾಸ್. ಸೊ ದಿಸ್ ಇಸ್ B2, this is B3 under box 3 and this is B4 under box 4. ಸೊ ಇವಾಗ ಇದಕ್ಕೆ ಇಂಟರ್ನಲ್ CSS ಬರೋಣ. ಮೊದಲು ಸ್ಟೈಲ್ ಟ್ಯಾಗ್ ಹಾಕಿ .c1 ಈ ಕ್ಲಾಸ್ಗೆ ಇದರ ವಿಡ್ತ್ ಸೆಟ್ ಮಾಡೋಣ. ಇದರ ವಿಡ್ತ್ ನಾನು ಇವಾಗ ರ್ಯಾಂಡಮ್ ಆಗಿ 165 ಪಿಕ್ಸೆಲ್ ಅಂತ ಕೊಡ್ತಾ ಇದ್ದೀನಿ. ಜಸ್ಟ್ ರ್ಯಾಂಡಮ್, ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಹೈಟ್ ಕೊಡೋಣ, ಸೇಮ್ ಹೈಟ್ ಇಡೋಣ 165 ಪಿಕ್ಸೆಲ್ ಅಂತಾನೆ. ಸೊ ಹೈಟ್ ಮತ್ತೆ ವಿಡ್ತ್ ಸೆಟ್ ಆಯ್ತು. ನೆಕ್ಸ್ಟ್ ಇದಕ್ಕೆ ಬಾರ್ಡರ್ ಕೊಡೋಣ, ಬಿಕಾಸ್ ಚೆನ್ನಾಗಿ ಕಾಣಿಸುತ್ತೆ ನಮ್ಗೆ ಏನಾದ್ರು ಡಿಫ್ರೆನ್ಸ್ ಆದ್ರೆ. ಸೊ ಬಾರ್ಡರ್ ವಿಲ್ ಬಿ 2 ಪಿಕ್ಸೆಲ್ ಸಾಲಿಡ್, ಎನಿ ಕಲರ್, ಲೈಕ್ ವೈಟ್ ಬೇಡ, ವೈಟ್ ಕಾಣಿಸೋದೇ ಇಲ್ಲ. ಸೊ ಲೆಟ್ ಮಿ ಗಿವ್ ಬ್ಲೂ. ಓಕೆ, ಬ್ಲೂ ವೈಲೆಟ್ ಈ ಕಲರ್ ಬಾರ್ಡರ್ನ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಬಾಕ್ಸ್ 1 ಅಂದ್ರೆ B1 ಅದಕ್ಕೆ ಬರೆಯೋಣ. ಸೊ B1. ಸೊ ಬಾಕ್ಸ್ 1 ಅಲ್ಲಿ ಮೊದಲು ಇದು 4ಕ್ಕೂ ಬ್ಯಾಕ್ ಗ್ರೌಂಡ್ ಕಲರ್ ಕೊಟ್ಬಿಡೋಣ. ಸೊ ಬ್ಯಾಕ್ ಗ್ರೌಂಡ್ ಕಲರ್ ನಾನು ಇದಕ್ಕೆ ಒಂದು ಅಕ್ವಾಮರೈನ್ ಅನ್ನೋ ಒಂದು ಕಲರ್ ಕೊಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಕಾಪಿ ದಿಸ್ ಅಂಡ್ ಡೂ ದ ಸೇಮ್ ಫಾರ್ ಆಲ್ ಬಾಕ್ಸಸ್. ಸೊ ಇವಾಗ B1 ಆಯ್ತು, B2, B3, B4. ಸೊ ಇದೆಲ್ಲ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಮಾಡೋಣ. ಎಲ್ಲದೂ ಒಂದೇ ಬ್ಯಾಕ್ ಗ್ರೌಂಡ್ ಕಲರ್ ಆದ್ರೆ ಏನೂ ಗೊತ್ತಾಗೋದಿಲ್ಲ. ಸೊ ಇದಕ್ಕೂ ರ್ಯಾಂಡಮ್ ಆಗಿ ಯಾವ್ದಾದ್ರು ಕಲರ್ ಕೊಡೋಣ. ಫಾರ್ ಎಕ್ಸಾಂಪಲ್ ಬ್ಲ್ಯಾಕ್. ಓಕೆ, ಬ್ಲೂ ಕೊಡೋಣ. ಸೊ ದಿಸ್ ವಿಲ್ ಬಿ ಬ್ಲೂ. ಇದಕ್ಕೆ ಯೆಲ್ಲೋ ಕೊಡೋಣ. ಆ್ಯಂಡ್ ನಮ್ಮ ಲಾಸ್ಟ್ ಬಾಕ್ಸಿಗೆ ಏನಾದರೂ ಕಲರ್ ಲೈಕ್ ರೆಡ್. ಓಕೆ, ರೆಡ್ ಕಲರ್. ಸೊ ಇವಾಗ ಗೋ ಲೈವ್ಗೆ ಹೋಗ್ಬಿಟ್ಟು ನಮ್ಮ ವೆಬ್ ಪೇಜ್ ಹೇಗೆ ಕಾಣಿಸ್ತಿದೆ ಅಂತ ನೋಡೋಣ. ಸೊ ಓಕೆ, ಇವಾಗ ನಾವು ಹಾಕಿರೋ 4 ಬಾಕ್ಸಸ್ಸು ನಮಗೆ ಕಾಣಿಸ್ತಾ ಇದೆ. ಸೊ ಮೊದಲು ಇದಕ್ಕೆ ವಿಸಿಬಿಲಿಟಿ ಪ್ರಾಪರ್ಟಿ ಹಿಡನ್ ಕೊಟ್ಬಿಟ್ಟು ನೋಡೋಣ ಯಾವುದಾದ್ರು ಒಂದು ಬಾಕ್ಸಿಗೆ. ಸೊ ಈ ವಿಸಿಬಿಲಿಟಿ ಪ್ರಾಪರ್ಟಿ ಅಪ್ಲೈ ಮಾಡುವಾಗ ನಮಗೆ ನೆನಪಿರಬೇಕಾಗಿರೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ಇವಾಗ ಯಾವುದೋ ಒಂದು ಎಲಿಮೆಂಟಿಗೆ ನಾವು ವಿಸಿಬಿಲಿಟಿ ಪ್ರಾಪರ್ಟಿ ಅಪ್ಲೈ ಮಾಡ್ತಿದೀವಿ ಅಂತಂದ್ರೆ ಅದರ ಪೊಸಿಷನ್ ಏನಿರುತ್ತೆ ಅದು ಸ್ಟ್ಯಾಟಿಕ್ ಇರಂಗಿಲ್ಲ.
ಅದು ರಿಲೇಟಿವ್ ಆಗಿರ್ಬೋದು, ಅಬ್ಸಲ್ಯೂಟ್ ಆಗಿರ್ಬೋದು, ಅದು ಏನಾದರೂ ಇರ್ಬೋದು, ಬಟ್ ಸ್ಟ್ಯಾಟಿಕ್ ಪೊಸಿಷನ್ ಮಾತ್ರ ಇರಬಾರ್ದು. ಸೊ ಸ್ಟ್ಯಾಟಿಕ್ ಪೊಸಿಷನ್ ಇರೋ ಎಲಿಮೆಂಟಿಗೆ ನಾವು ವಿಸಿಬಿಲಿಟಿ ಪ್ರಾಪರ್ಟಿನ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇವಾಗ ಬಾಕ್ಸ್ 2ಗೆ ವಿಸಿಬಿಲಿಟಿ ಪ್ರಾಪರ್ಟಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂತಂದ್ರೆ ಮೊದಲು ಇದ್ರ ಪೊಸಿಷನ್ನ ಡಿಕ್ಲೇರ್ ಮಾಡ್ಕೋಬೇಕಾಗುತ್ತೆ. ಈ ಸದ್ಯಕ್ಕೆ ನಾನು ಪೊಸಿಷನ್ ರಿಲೇಟಿವ್ ಅಂತ ಕೊಡ್ತಿದ್ದೀನಿ. ಸೊ ಪೊಸಿಷನ್ ರಿಲೇಟಿವ್ ಕೊಟ್ಬಿಟ್ಟು ಇದನ್ನ ಹೈಡ್ ಮಾಡ, ಅಂದ್ರೆ ವಿಸಿಬಿಲಿಟಿ ಹಿಡನ್ ಅಂತ ಕೊಡ್ತಿದ್ದೀನಿ. ಸೊ ಇವಾಗ ಬಾಕ್ಸ್ 2ದು ವಿಸಿಬಿಲಿಟಿ ನಾನು ಹಿಡನ್ ಮಾಡಿರೋದಕ್ಕೆ ಆ ಬಾಕ್ಸ್ 2 ಕಾಣಿಸ್ತಾ ಇಲ್ಲ, ಆದ್ರೆ ಅದಕ್ಕೆ ಏನ್ ಸ್ಪೇಸ್ ಕೊಟ್ಟಿದ್ವಲ್ಲ ಲೇಔಟ್ ಅಲ್ಲಿ ಅದು ಮಾತ್ರ ಹಾಗೆ ಕಾಣಿಸ್ತಾ ಇದೆ. ಸೊ ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಡಿಸ್ಪ್ಲೇ ನನ್ ಅಂಡ್ ವಿಸಿಬಿಲಿಟಿ ಹಿಡನ್. ಇವಾಗ ಇದನ್ನ ನಾನು ವಿಸಿಬಿಲಿಟಿ ಹಿಡನ್ ನ ಕಾಮೆಂಟ್ ಮಾಡಿ ಇದ್ರ ಡಿಸ್ಪ್ಲೇ ನನ್ ಕೊಟ್ರೆ ಸೊ ಬಾಕ್ಸ್ 2ದು ಡಿಸ್ಪ್ಲೇ ನನ್ ಕೊಟ್ಟಿರೋದಕ್ಕೆ ಬಾಕ್ಸ್ 2 ಕಾಣಿಸ್ತಾ ಇಲ್ಲ, ಹಾಗೇನೆ ಅದ್ರ ಸ್ಪೇಸ್ ಏನ್ ಕೊಟ್ಟಿದ್ವಲ್ಲ ಅದು ಕೂಡ ಕಾಣಿಸ್ತಾ ಇಲ್ಲ. ಅಕಸ್ಮಾತ್ ನಾವು ವಿಸಿಬಿಲಿಟಿ ಹಿಡನ್ ಕೊಟ್ರೆ ಅದ್ರ ಸ್ಪೇಸ್ ಏನಿರುತ್ತೆ ಅದು ಹಾಗೆ ಇರುತ್ತೆ, ಬಟ್ ಆ ಬಾಕ್ಸ್ ಡಿಸ್ಪ್ಲೇ ಆಗೋದಿಲ್ಲ. ಆದ್ರೆ ಡಿಸ್ಪ್ಲೇ ನಲ್ಲಿ ಬಾಕ್ಸ್ ಡಿಸ್ಪ್ಲೇ ಆಗಲ್ಲ, ಅದ್ರ ಸ್ಪೇಸ್ ಕೂಡ ಉಳಿಯೋದಿಲ್ಲ. ಸೊ ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಡಿಸ್ಪ್ಲೇ ನನ್ ಮತ್ತೆ ವಿಸಿಬಿಲಿಟಿ ಹಿಡನ್. ಐ ಹೋಪ್ ಈ ವಿಡಿಯೋ ಆದ್ಮೇಲೆ ಯಾರಿಗೂ ಇದೆರಡರ ಮಧ್ಯೆ ಕನ್ಫ್ಯೂಷನ್ ಇರಲ್ಲ, ಬಿಕಾಸ್ ತುಂಬಾ ಜನಕ್ಕೆ ಈ ವಿಷಯದಲ್ಲಿ ಕನ್ಫ್ಯೂಷನ್ ಇರುತ್ತೆ. ಡಿಸ್ಪ್ಲೇ ನನ್ ಮತ್ತೆ ವಿಸಿಬಿಲಿಟಿ ಹಿಡನ್ ಎರಡು ಸೇಮ್ ಅಂತ ಅನ್ಕೊಂಡಿರ್ತಾರೆ. ನೋ, ಅದೆರಡು ಡಿಫ್ರೆಂಟ್. ಸೊ ಇವಾಗ ಇದನ್ನು ಕಾಮೆಂಟ್ ಮಾಡೋಣ. ಇದ್ರ ಪೊಸಿಷನ್ ರಿಲೇಟಿವ್ ಇರಲಿ. ಸೊ ವಿಸಿಬಿಲಿಟಿ ಹಿಡನ್ ಜೊತೆಗೆ ವಿಸಿಬಿಲಿಟಿ ಕೊಲ್ಯಾಪ್ಸ್ ಇದೆ, ವಿಸಿಬಲ್ ಇದೆ, ಅದು ಡಿಫಾಲ್ಟ್ ವ್ಯಾಲ್ಯೂ ನೀವು ಕೊಡದೇ ಇದ್ರೂ ಅದು ನಡೆಯುತ್ತೆ. ಸೊ ವಿಸಿಬಿಲಿಟಿ ಇನ್ಹೆರಿಟ್ ಇದೆ, ಒಂದೊಂದೇ ಟ್ರೈ ಮಾಡ್ತಾ ಹೋಗಿ. ನಾವು ಮೇನ್ಲಿ ಜಾಸ್ತಿ ಯೂಸ್ ಮಾಡೋದಂದ್ರೆ ವಿಸಿಬಿಲಿಟಿ ಹಿಡನ್. ಇವಾಗ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಏನಾದ್ರು ಮಾಡ್ತಿರ್ತೀವಿ ಅಂತಂದ್ರೆ ಕೆಲವೊಂದು ಟೈಮ್ ಇದನ್ನ ಯೂಸ್ ಮಾಡ್ಕೋತಾ ಇರ್ತೀವಿ. ಸೊ ನೆಕ್ಸ್ಟು ಝಿ ಇಂಡೆಕ್ಸ್ ಅಂದ್ರೆ ಏನು ಅಂತ ನೋಡೋಣ. ಸೊ ಝಿ ಇಂಡೆಕ್ಸ್ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಒಂದು ಎಲಿಮೆಂಟ್ ನ ಸ್ಟ್ಯಾಕಿಂಗ್ ಆರ್ಡರ್ ನಾವು ಡಿಟರ್ಮೈನ್ ಮಾಡೋದಕ್ಕೋಸ್ಕರನೇ ಝಿ ಇಂಡೆಕ್ಸ್ ಯೂಸ್ ಮಾಡೋದು. ಅಂತಂದ್ರೆ ಯಾವ ಎಲಿಮೆಂಟ್ ಮೇಲೆ ಯಾವ ಎಲಿಮೆಂಟ್ ಇರಬೇಕು, ಯಾವ ಎಲಿಮೆಂಟ್ ಓವರ್ಲ್ಯಾಪ್ ಆಗಬೇಕು ಆಗಬಾರ್ದು. ಅಂದ್ರೆ ಮೊದಲನೇದಾಗಿ ಇವಾಗ ನಂಗೆ ಆ ರೆಡ್ ಇರೋ ಬಾಕ್ಸ್ ಮೇಲ್ಗಡೆ ಬರಲಿ, ಆ ಪರ್ಪಲ್ ಲೈಕ್ ಬ್ಲೂ ಇರೋ ಬಾಕ್ಸ್ ಮೇಲ್ಗಡೆ ಬರಲಿ, ಆ ಯೆಲ್ಲೋ ಇರೋ ಬಾಕ್ಸ್ ಮೇಲ್ಗಡೆ ಬರಲಿ, ಈ ತರ ನಾವೇನಾದ್ರು ಡಿಟರ್ಮೈನ್ ಮಾಡಬೇಕು ಅಂದ್ರೆ ಅದಕ್ಕೆ ನಾವು ಝಿ ಇಂಡೆಕ್ಸ್ ನ ಯೂಸ್ ಮಾಡ್ತೀವಿ. ಅಂತಂದ್ರೆ ಯಾವ್ದ್ರ ಝಿ ಇಂಡೆಕ್ಸ್ ಜಾಸ್ತಿ ಕೊಟ್ಟಿರ್ತೀವಲ್ಲ ಆ ಬಾಕ್ಸ್ ಟಾಪ್ ಅಲ್ಲಿ ಬರುತ್ತೆ, ಯಾವ್ದ್ರ ಝಿ ಇಂಡೆಕ್ಸ್ ಕಡಿಮೆ ಕೊಟ್ಟಿರ್ತೀವಿ ಆ ಬಾಕ್ಸ್ ಕೆಳಗಡೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಸೊ ಈ B1 ಪೊಸಿಷನ್ ರಿಲೇಟಿವ್ ಮಾಡಿ ಇದ್ರ ಟಾಪ್ ಅಲ್ಲಿ ಒಂದಿಷ್ಟು ಲೈಕ್ ಫಾರ್ ಎಕ್ಸಾಂಪಲ್ ಒಂದು 32 ಪಿಕ್ಸೆಲ್ ಕಡಿಮೆ ಆಯ್ತು. ಸೊ ಲೆಟ್ಸ್ ಗೋ ಫಾರ್ ಒಂದು 47 ಪಿಕ್ಸೆಲ್ ಅಂತ ಸೆಟ್ ಮಾಡಿ. ನೆಕ್ಸ್ಟ್ ಬಾಕ್ಸ್ 2ದು ಟಾಪ್ ಅಲ್ಲಿ ಆಲ್ರೆಡಿ ಪೊಸಿಷನ್ ರಿಲೇಟಿವ್ ಕೊಟ್ಟಿದ್ದೀವಿ. ಸೊ ಟಾಪ್ ಒಂದು 16 ಪಿಕ್ಸೆಲ್ ಅಂತ ಕೊಡ್ತೀವಿ. ಸೊ ಇವಾಗ ನೋಡಿ ಆ ಗ್ರೀನ್ ಬಾಕ್ಸು ಒಳಗಡೆ ಹೋಗಿದೆ, ಆ ಬ್ಲೂ ಬಾಕ್ಸು ಗ್ರೀನ್ ಬಾಕ್ಸ್ ಮೇಲ್ಗಡೆ ಬಂದಿದೆ. ಅದಕ್ಕೆ ಇವಾಗ ನಾನು ಬ್ಲೂ ಬಾಕ್ಸ್ ಮೇಲ್ಗಡೆ ತಗೊಂಡೋಗ್ಬೇಕು, ಅಕ್ವಾಮೆರಿನ್ ಕಲರ್ ಅಲ್ಲಿ ಏನ್ ಕೊಟ್ಟಿದ್ದೀನಿ ಆ ಬಾಕ್ಸ್ ಕೆಳಗಡೆ ಬರಬೇಕು ಅಂತಂದ್ರೆ ಅದಕ್ಕೆ ನಾವು ಝಿ ಇಂಡೆಕ್ಸ್ ನ ಸೆಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಬಾಕ್ಸ್ ಒಂದು ಝಿ ಇಂಡೆಕ್ಸ್ ನಾನು ಒಂದು 35 ಅಂತ ಸೆಟ್ ಮಾಡಿ ಬಾಕ್ಸ್ 2ದು ಝಿ ಇಂಡೆಕ್ಸ್ ನ ಒಂದು ರ್ಯಾಂಡಮ್ ಆಗಿ 50 ಅಂತ ಸೆಟ್ ಮಾಡಿದ್ರೆ, ಸೊ ಇವಾಗ ನೋಡಿ ಅಕ್ವಾಮೆರಿನ್ ಕಲರ್ ಇರೋ ಬಾಕ್ಸ್ ಮೇಲ್ಗಡೆ ಬಂದಿದೆ, ಅಂದ್ರೆ ಬ್ಲೂ ಬಾಕ್ಸ್ ಕೆಳಗಡೆ ಹೋಗಿದೆ, ಅಕ್ವಾಮೆರಿನ್ ಬಾಕ್ಸ್ ಮೇಲ್ಗಡೆ ಬಂದಿದೆ. ಸೊ ಈ ತರ ನಾವು ಝಿ ಇಂಡೆಕ್ಸ್ ಸೆಟ್ ಮಾಡೋದ್ರಿಂದ ಯಾವ ಬಾಕ್ಸ್ ಮೇಲೆ ಯಾವ ಬಾಕ್ಸ್ ಓವರ್ಲ್ಯಾಪ್ ಆಗಬೇಕು, ಯಾವ ಬಾಕ್ಸ್ ಕೆಳಗಡೆ ಹೋಗ್ಬೇಕು, ಯಾವ ಬಾಕ್ಸ್ ಮೇಲ್ಗಡೆ ಹೋಗ್ಬೇಕು ಅನ್ನೋದನ್ನ ನಾವು ಝಿ ಇಂಡೆಕ್ಸ್ ಇಂದ ಡಿಕ್ಲೇರ್ ಮಾಡ್ತಾ ಹೋಗ್ತೀವಿ. ಸೊ ದಟ್ಸ್ ಆಲ್ ಅಬೌಟ್ ವಿಸಿಬಿಲಿಟಿ ಅಂಡ್ ಝಿ ಇಂಡೆಕ್ಸ್. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. Kindly like the video and subscribe the channel to learn web development in Kannada. Thank you.